ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಒಂದು ಆಲ್ವರ್ಡ್ ಟ್ರೇಡಿಂಗ್ ವಿತ್ ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ಪ್ರಾಫಿಟ್ ಆಲ್ಮೋಸ್ಟ್ ಒಂದು 1,500ದಿಂದ 2,000 ಗಂಟೆ ಒಂದು ಹೋಗಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 9:50ರಿಂದ 10:15 ಒಂದು ಟೈಮಲ್ಲಿ ಏನೊಂದು ಒಂದು ದೊಡ್ಡ ಫಾಲ್ ಬಂತು. ದೊಡ್ಡ ಫಾಲ್ ಅಂದರೆ ಆಲ್ಮೋಸ್ಟ್ ಒಂದು ನೋಡ್ತಾ ಇದ್ದೀನಿ ಚಾರ್ಟು, ಆಲ್ಮೋಸ್ಟ್ ಒಂದು 400-500 ಪಾಯಿಂಟ್ಸ್ ಏನು ಬಿತ್ತು. ಆ ಒಂದು ಟೈಮ್ ಫ್ರೇಮಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 1,500-2,000 ಇತ್ತು. ಬಟ್ ಅದಾದಮೇಲೆ ಮತ್ತೆ ಮಾರ್ಕೆಟ್ ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ HDFC ಬ್ಯಾಂಕಿಂದ ಸಿಕ್ಕಾಪಟ್ಟೆ ಒಂದು ಮಾರ್ಕೆಟು, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನ ಒಂದು ನಿಲ್ಲಿಸಿದ್ರು ಅಂತಲೇ ಹೇಳ್ಬೋದು. ಇನ್ ಕೇಸ್ ಅದು ಬಿಟ್ಟರೆ ಓವರಾಲ್ ಬೇರೆ ಸ್ಟಾಕ್ಗಳು ಸಹ ಆಕ್ಸಿಸ್ ಬ್ಯಾಂಕ್ ಸ್ವಲ್ಪ ಪಾಸಿಟಿವ್ ಇತ್ತು ಅಂತಂದರೆ, ಬಟ್ ಓವರಾಲ್ ಒಂದು HDFC ಬ್ಯಾಂಕಿಂದ ಸಿಕ್ಕಾಪಟ್ಟೆ ಒಂದು ಸೂಪರಾಗಿ ಒಂದೇ ಒಂದು ಸ್ಟಾಕಿಂದ ಎಂಟರ್ ಬ್ಯಾಂಕ್ ನಿಫ್ಟಿನ ನಿಲ್ಲಿಸಿದ್ರು ಅಂತಲೇ ಹೇಳ್ಬೋದು. ಈವನ್ ದೋ ಹೈಯೆಸ್ಟು ಒಂದು ವೆಯ್ಟೇಜ್ ಇದ್ರೂ HDFC ಬ್ಯಾಂಕು, ಬಟ್ ಸೂಪರಾಗಿ ಒಂದು ಮೇಂಟೆನೆನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು, ಒಂದು ಬಿಗ್ ಬಾಯ್ಸ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ನೋಡಿದ್ರೆ 1,000 ರೂಪೀಸ್ ಪ್ರಾಫಿಟ್ ಬಂದಿದೆ. ಬಟ್ ಒಂದು ಹೆಡ್ಜಿಂಗ್ ಪರ್ಪಸ್ಗೋಸ್ಕರ ಅಥವಾ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಏನೊಂದು ನಾವು ಬೈ ಮಾಡ್ತೀವಿ, ಅದರಿಂದ ಅಲ್ಲಿಂದ ನಮಗೆ ಆಲ್ಮೋಸ್ಟ್ ಒಂದು 900 ರೂಪೀಸ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು, ಏನು ದೊಡ್ಡ ಸಮಸ್ಯೆ ಇಲ್ಲ. ಬಟ್ ನಮ್ಮ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿಲಿ ಏನು ಮಾಡಿದೆ, ಅದರ ಒಂದು ಲಾಸ್ ಆಲ್ಮೋಸ್ಟ್ ಒಂದು 20,000-25,000 ಪ್ರಾಫಿಟಿಂದ ಆಲ್ಮೋಸ್ಟ್ ಒಂದು -5,000 ರೂಪೀಸ್ ಆಗಿದೆ. ಈ ಒಂದು ವಿಕ್ಸ್ ಏರ್ತಿದ್ರು ಸಹ ಆ ಒಂದು ಪ್ರೀಮಿಯಮ್ಗಳು ಒಂದು ಬೆನಿಫಿಟ್ ನಮಗೆ ಸಿಗ್ತಾಯಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ. ಒಂದು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮಾರ್ಕೆಟ್ ಬೀಳುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಸೂಪರಾಗಿ ಒಂದು ಪ್ರಾಫಿಟ್ ಮಾಡೋದಂಥ ಎಕ್ಸ್ಪೆಕ್ಟೇಷನ್ ಸಹ ನಾನು ಕಾಯ್ತಾ ಇದೆ. ನೋಡೋಣ ಮುಂದಿನ ದಿವಸಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇದೇ ಒಂದು ಡೀಟೇಲ್ನ ನಮ್ಮ ಒಂದು ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ₹101. ಸೊ ಒಂದು ದೇವ್ರ ಉಂಡಿಯಲ್ಲಿ ₹101 ಹಾಕೋ ರೀತಿ ಒಂದು ಪ್ರಾಫಿಟ್ ಬಂದಿದೆ ಅಂದರೆ ವೆರಿ ನಾಟ್ ಎ ಗ್ರೇಟ್ ಥಿಂಗ್. ಆಲ್ಸೋ ಜಸ್ಟ್ ಓಕೆ, ಒಂದು ₹1 ಬಂದರೂ ಪ್ರಾಫಿಟ್ ಅಲ್ವಾ. ಸೊ ಅದಕ್ಕೋಸ್ಕರ ಜಸ್ಟ್ ಮಾರ್ಕೆಟ್ ಸಹ ಈಗ ಜಸ್ಟ್ ಕ್ಲೋಸ್ ಆಗಿದೆ. ಸೊ ಇದು ನಮ್ಮ ಒಂದು ಆಲ್ಗೋ ಟ್ರೇಡಿಂಗ್ನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ನಿನ್ನೆ ಒಂದು ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಒಂದು ಆಲ್ರೆಡಿ ಹೊರಗಡೆ ಇದ್ದಿದ್ದರಿಂದ ಮನೆ ರೀಚ್ ಆಗೋದು ಲೇಟ್ ಆಗೋದು ಅನ್ನೋ ಪರ್ಪಸ್ಗೋಸ್ಕರ ಒಂದು ಶಾರ್ಟಾಗಿ ಮಾಡಾಕಿದೆ. ಸೊ ಹೆಚ್ಚಿನ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದರ ಸಲುವಾಗಿ ಇವತ್ತಿನ ಒಂದು ಡೇನ ನಾವು ಆಲ್ಮೋಸ್ಟ್ ಒಂದು ಫ್ಲ್ಯಾಟ್ ಡೇ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಫ್ಲ್ಯಾಟ್ ಟು ಒಂದು ಡೌನ್ ಟ್ರೆಂಡ್ನ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಫ್ಲ್ಯಾಟ್ ಟು ಒಂದು ಅಪ್ ಟ್ರೆಂಡ್ ಅಥವಾ ಬುಲಿಶ್ನೆಸ್ ಇದ್ದಿದ್ದರಿಂದ ನಮ್ಮ ಒಂದು ಸ್ಟ್ರಾಟಜಿ ಆಲ್ಮೋಸ್ಟ್ ಒಂದು ಫ್ಲ್ಯಾಟ್ ಕೊಟ್ಟಿದೆ ಅಂತ ಹೇಳೋದು. ಡಸಂಟ್ ಮ್ಯಾಟರ್, ನಮ್ಮ ಒಂದು ರೂಲ್ಸು ರೆಗ್ಯುಲೇಷನ್ ನಾವು ಕ್ಲೀನಾಗಿ ಫಾಲೋ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಲಾಸ್ ಆರ್ ಪ್ರಾಫಿಟ್ ಡಸಂಟ್ ಮ್ಯಾಟರ್, ಇಟ್ಸ್ ಪಾರ್ಟ್ ಆಫ್ ಗೇಮ್ ಅಂತ ಅಥವಾ ಪಾರ್ಟ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಇನ್ ಕೇಸ್ ಅಂದರೆ ನಿಮಗೆ ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಕೊಟ್ಟಿರುವಂಥ ಒಂದು ವಾಟ್ಸಪ್ ನಂಬರಲ್ಲಿ ಇಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.